ಜನುಮದಿನ ಸಂತೋಷದ ಶುಭ ಸುದಿನ. ಬೆಂಗಳೂರಿನ ನಂದಿನಿ ಲೇಔಟ್ನ ರಾಜೀವ್ ಗಾಂಧಿ ನಗರದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಉದ್ಯಾನವನದಲ್ಲಿ ನಿರ್ಮಿಸಲಾಗಿರುವ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಜೈ ಭೀಮ್ ಕರ್ನಾಟಕ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ M. ಮಹೇಶ್ ಅವರ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಂವಿಧಾನ ಶಿಲ್ಪಿಯ ಆದರ್ಶಗಳನ್ನು ಸ್ಮರಿಸಲಾಯಿತು. ಬಳಿಕ ಶ್ರೀ M. ಮಹೇಶ್ ಅವರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸಿಹಿ ತಿನಿಸಿ ಜನ್ಮದಿನದ ಶುಭಾಶಯಗಳನ್ನು ಕೋರಲಾಯಿತು. ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಸ್ನೇಹಿತರು, ಪ್ರೀತಿಪಾತ್ರರು, ಬಂಧು ಮಿತ್ರರು, ಕನ್ನಡ ಪರ ಹೋರಾಟಗಾರರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು, ರಾಜಕೀಯ ಮುಖಂಡರು ಭಾಗವಹಿಸಿ ಶ್ರೀ ಮಹೇಶ್ ಅವರ ಸಾಮಾಜಿಕ ಸೇವೆಯನ್ನು ಶ್ಲಾಘಿಸಿ ಇನ್ನಷ್ಟು ಜನಸೇವೆ ಮಾಡುವಂತೆ ಹಾರೈಸಿದರು. ಈ ವೇಳೆ ಮಾತನಾಡಿದ ಮುಖಂಡರು, ಸಮಾಜದ ಅಭಿವೃದ್ಧಿ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಜನರಿಗೆ ತಲುಪಿಸುವಲ್ಲಿ ಶ್ರೀ M. ಮಹೇಶ್ ರವರ ಕೊಡುಗೆ ಶ್ಲಾಘನೀಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಒಟ್ಟಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಸಮ್ಮುಖದಲ್ಲಿ ನಡೆದ ಶ್ರೀ M. ಮಹೇಶ್ ಅವರ ಜನ್ಮದಿನೋತ್ಸವ ಅರ್ಥಪೂರ್ಣವಾಗಿ ಹಾಗೂ ಸಂಭ್ರಮದಿಂದ ನೆರವೇರಿತು. ಮೊದಲನೇದಾಗಿ ನಾವು ನಮ್ಮ ತಂದೆಯವರಿಗೆ 61ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ. ಬೆಳಗ್ಗೆಯಿಂದ ಎಲ್ಲ ಥರ ಮುಖಂಡರುಗಳು ಅಂದರೆ ಎಲ್ಲ ಪಕ್ಷದ ಮುಖಂಡರುಗಳು ಸಹ ಬಂದು ನಮ್ಮ ತಂದೆ ವಿಶ್ ಮಾಡಿ ಹೋಗ್ತಾ ಇದ್ದಾರೆ. ಎಲ್ಲ ರಾಜ್ಯಾಧ್ಯಕ್ಷರುಗಳು ಬರ್ತಾ ಇದ್ದಾರೆ. ದಲಿತ ಪರ ಸಂಘಟನೆಯವರು, ಕನ್ನಡ ಪರ ಸಂಘಟನೆಯವರು, ಎಲ್ಲ ಮುಖಂಡರುಗಳು ಮತ್ತು ಅಧ್ಯಕ್ಷರುಗಳೆಲ್ಲ ಬಂದು ವಿಶ್ ಮಾಡ್ತಾ ಇದ್ದಾರೆ. ನಮ್ಮ ತಂದೆಯ ಈ ಒಂದು ಹುಟ್ಟುಹಬ್ಬ ಆಚರಣೆ ತುಂಬ ಖುಷಿ ಕೊಡ್ತಾ ಇದೆ. ನಮ್ಮ ತಂದೆಯವರು ಮಾಡ್ತಾ ಇರ್ತಕ್ಕಂಥ ಸಮಾಜ ಸೇವೆನ ಇನ್ನೂ ಹೆಚ್ಚಿನಾಗಿ ಮಾಡಲಿ ಮತ್ತು ಎಲ್ಲರ ಒಂದು ಬೆಂಬಲ, ಏನು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಜನತೆಯ ಬೆಂಬಲ ಮತ್ತು ವಾರ್ಡ್ನ ಜನತೆಯ ಬೆಂಬಲ ನಮ್ಮ ತಂದೆಯವ್ರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಎಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ, ನಮ್ಮ ಸ್ನೇಹಿತರ ಪರವಾಗಿ ಮತ್ತೊಮ್ಮೆ ನಮ್ಮ ತಂದೆಯವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಸರ್, ನಿಮ್ಮ ತಂದೆಯವರ ಸಿಸ್ಟರ್ ಅವರ ಸವಿ ನೆನಪಿಗಾಗಿ ಸುಂದರವಾದ ಉದ್ಯಾನವನ ನಿರ್ಮಾತೃವಾಗಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀವಿ? ಇದು ತುಂಬ ಹೆಮ್ಮೆ ಪಡುವಂಥ ವಿಷಯನೇ. ನಮ್ಮ ತಂಗಿಯವರು ಅನಾರೋಗ್ಯ ಕಾರಣದಿಂದ ಸ್ವಲ್ಪ ತೀರ್ಕೊತಾರೆ. ಅವ್ರಿಗೆ ಅಂತೇಳಿ ಅವ್ರಿಗೆ ಮುಂದಿನ ಭವಿಷ್ಯಕ್ಕಂತೇಳಿ ಏನು ದುಡ್ಡು ಇಟ್ಟಿದ್ರು, ಆ ದುಡ್ಡನ್ನ ತಂದೆ ಈ ಒಂದು ಪಾರ್ಕ್ ನಿರ್ಮಾಣ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆನ ಅನಾವರಣ ಮಾಡಿ, ಹಂಗೆ ಬುದ್ಧ ಪ್ರತಿಮೆನ ಅನಾವರಣ ಮಾಡಿ ಈ ಒಟ್ಟಿಗೆ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಕೆಲಸ ನಮಗೂ ತುಂಬ ಖುಷಿ ಕೊಡುತ್ತೆ. ತುಂಬ ಜನ, ಎಲ್ಲ ಜನ ಇಲ್ಲಿ ಬಂದವರೆಲ್ಲ ತುಂಬಾ ಹೊಗಳಿಬಿಟ್ಟು ಹೋಗ್ತಾರೆ, ಇಂಥ ಒಂದು ಪಾರ್ಕ್ ಎಲ್ಲೂ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದು ಕೇಳಿದಾಗ ನಮಗೆ ಖುಷಿ ಆಗುತ್ತೆ. ನಮ್ಮ ತಂದೆಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ತಂದೆಯವರು ಮಾಡ್ತಕ್ಕಂಥ ಸಮಾಜ ಸೇವೆ ಎಲೆಮರೆ ಕಾಯಿ ಅಂತ ಇರುತ್ತೆ. ಯಾರಿಗೂ ಕೂಡ ಗೊತ್ತಾಗದಿರೋ ರೀತಿ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ತಮ್ಗೆ ಏನು ಆದರ್ಶ ಅಂತ ಸರ್ ತಂದೆಯವರು? ನಮಗದು ಆದರ್ಶನೇ ಸರ್. ಯಾಕಂದರೆ ಯಾರು ಗೊತ್ತಾಗ್ದಂಗೆ ಮಾಡೋದಿಲ್ಲ, ಹೇಳ್ಕೊಂಡು ಮಾಡೋದು. ಅದರಿಂದ ನಮಗೇನು ಬೇಕಾಗಿಲ್ಲ. ಈಗ ಸ್ವಾರ್ಥ ಇಲ್ಲೊಂದೇನೋ ಒಂದು ಬೇಕು ಅಂತ ಅನಿಸಿದ್ರೆ ಅದು ಹೇಳ್ಬಿಟ್ಟು ಮಾಡೋದು. ನಮ್ಗೆ ಯಾವುದ್ರ ಮೇಲೂ ಭರವಸೆ ಇದು ಇಲ್ಲ, ಆಸೆಗಳಿಲ್ಲ, ಏನಿಲ್ಲ. ನಾವು ಮಾಡೋ ಕೆಲಸನ ನೀಟಾಗಿ ಬಡವರಿಗೆ ತಲುಪುವಂಥ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಅದು ತೋರಿಕೆ ಅನ್ನೋದು ನಮಗೆ ಬೇಕಾಗಿಲ್ಲ. ನಾವು ಗೊತ್ತಿಲ್ಲದಾಗ ನಮ್ಮ ತಂದೆಯವ್ರ ಹತ್ರ ಸೇವೆ ಮಾಡ್ತಾರೆ, ನಾವು ಅದೇ ದಾರಿಲಿ ನಡಿಬೇಕಂತ ನಮಗೂ ಇಷ್ಟಪಡ್ತೀವಿ ಸರ್. ಇವತ್ತು ಜೈ ಭೀಮ್ ಕರ್ನಾಟಕ ಯುವ ಸಂಘದ ರಾಜ್ಯಾಧ್ಯಕ್ಷರಂತ M. ಮಹೇಶ್ ಅಣ್ಣನವರ 61ನೇ ವರ್ಷದ ಹುಟ್ಟುಹಬ್ಬ ಇದೆ. ಮಹೇಶ್ ಅಣ್ಣವರಿಗೆ ಒಳ್ಳೆಯದಾಗಲಿ. ಹಾಗೆ ಅವರು ಇಲ್ಲೊಂದು ಸುಂದರವಾದ ಅದ್ಭುತವಾದ ಒಂದು ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿನೂ ಕೂಡ ಇಲ್ಲಿ ಅವರು ಮಾಡಿದ್ದಾರೆ. ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅದ್ಭುತವಾದ ಒಂದು ಪಾರ್ಕ್ ಮಾಡಿದ್ದಾರೆ. ಹಾಗೆ ಅವರ ಮಕ್ಕಳು ಕೂಡ ಇಲ್ಲಿ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಕಂಠೀರವ ನಗರದಲ್ಲಿ. ಹಾಗೆ ಮಹೇಶ್ ಅಣ್ಣನವರು ಕೂಡ ಅದೇ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ಯುವಕರು ಸೇರಿ ಅವರಿಗೆ ದೇವರು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಆಯುಸ್ಸನ್ನು ಕೊಡಲಿ, ಇನ್ನೂ ಅಭಿವೃದ್ಧಿ ಆಗಲಿ, ಒಳ್ಳೆಯ ಅಧಿಕಾರ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಸಂದರ್ಭದಲ್ಲಿ ಮಹೇಶ್ ಅಣ್ಣನವರ ಹುಟ್ಟುಹಬ್ಬ, ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಕೊಡ್ತಾ ಇದ್ದೀವಿ. ಇನ್ನೂ ನಮ್ಮಂಥ ಎಷ್ಟೋ ಯುವ ಪೀಳಿಗೆನ ಮಹೇಶ್ ಅಣ್ಣವರು ಬೆಳೆಸಲಿ, ಅವ್ರ ಜೊತೆ ನಾವು ಯಾವ ಸದಾ ಇರ್ತೀವಿ ಅಂತ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಮಹೇಶ್ ಅಣ್ಣನವರಿಗೆ 61ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರಿಗೆ ದೇವರು ಇದೇ ಥರ ಎಲ್ಲರಿಗೂ ದಾನ ಧರ್ಮ ಮಾಡ್ತಾ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಅಂಬೇಡ್ಕರ್, ಜೈ ಬುದ್ಧ. ಹೆಸರು ವಿಶ್ವ ಅಂತ. ಆದರೆ ಮಹೇಶ್ ಅಣ್ಣನಿಗೆ ಇವತ್ತು 61ನೇ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಇಲ್ಲಿ ಮಾಡಿದಂಥ ಈ ಕಾರ್ಯನ ಎಲ್ಲರೂ ಮೆಚ್ಚಬೇಕಾಗಿರೋದೇ ಇದು. ಯಾಕಂದರೆ ಅವರು ಮಾಡಿರೋ ಸಾಧನೆಗಳ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಆದ್ರೂ
ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು. ಅದು ನನ್ನ ಆರ್ಥಿಕ ಶುಭಾಶಯಗಳು. ಜೈ ಭೀಮ್ ಅಂಬೇಡ್ಕರ್. ನಮ್ಮ ಸರಸ್ವತಿಪುರ ಆಟೋ ಸ್ಟ್ಯಾಂಡಲ್ಲಿ ಆಟೋ ಸ್ಟ್ಯಾಂಡ್ ಮಾಡಿಕೊಟ್ಟು ಆಟೋದವ್ರಿಗೆ ಫುಲ್ಲು ಬೆನ್ನೆಲುವಾಗಿ ಸಪೋರ್ಟಾಗಿ ನಿಂತಿರೋ ನಮ್ಮ ಮಹೇಶ್ ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮದು ಇವತ್ತು ಮಹೇಶ್ ಅಣ್ಣವ್ರದ್ದು ಹುಟ್ಟುಹಬ್ಬ ಪ್ರಯುಕ್ತ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಕಾಪಾಡಲಿ. ನಮ್ಮ ಆಟೋದ ಸಂಘಕ್ಕೆ ಯಾವಾಗಲೂ ಇದೇ ಥರ ಬೆನ್ನೆಲುವಾಗಿ ಎಲ್ಲ ಕಡೆಯೂ ನಿಂತಿದ್ದಾರೆ, ಮುಂದಕ್ಕೂ ಇರ್ತಾರೆ ಅಂತ ಹೇಳಿ ನಾನು ಅವ್ರಿಗೆ ಹಾರೈಸ್ತೀನಿ.